ಶಾಂಗ್ರಿಲಾ ಹೋಟೆಲ್ನಲ್ಲಿ ಉದ್ಯಮಿ ಗೀತಾ ವಿಷ್ಣು ಗಲಾಟೆ ಕೇಸಿಗೆ ಸಂಬಂಧಿಸಿದಂತೆ ಈಗ ಒಂದು ಟ್ವಿಸ್ಟ್ ಸಿಕ್ಕಿದೆ. ದೂರುದಾರ ಮಾತನಾಡಿದ್ದಾರೆ, ನಾನು ಹಲ್ಲೆ ಮಾಡಿಲ್ಲ ಗೀತಾ ವಿಷ್ಣು ಮೇಲೆ, ನಾನು ಸೆಲ್ಫ್ ಡಿಫೆನ್ಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ, ಅಂದರೆ ನನ್ನನ್ನು ನಾನು ರಕ್ಷಣೆ ಮಾಡ್ಕೊಂಡಿದ್ದೀನಿ ಅಂತ ನ್ಯೂಸ್ ಫಸ್ಟ್ಗೆ ದೂರುದಾರ ಸೈಯದ್ ಸಾದಿಕ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಗಲಾಟೆ ಮಾಡಿದಂಥ ವ್ಯಕ್ತಿ ಯಾರು ಅಂತಾನೆ ಗೊತ್ತಿರಲಿಲ್ಲ ನನಗೆ, ದೂರು ಕೊಡುವಾಗಲೇ ಗೊತ್ತಾಗಿದ್ದು ಆತ ಗೀತಾ ವಿಷ್ಣು ಅಂತ ಗೊತ್ತಾಗಿದೆ. ನಾನು ಗಲಾಟೆ ಮಾಡಿಲ್ಲ, ಆದರೆ ಸೆಲ್ಫ್ ಡಿಫೆನ್ಸ್ ಮಾಡ್ಕೊಂಡಿದ್ದೀನಿ, ನನ್ನನ್ನು ನಾನು ರಕ್ಷಣೆ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡಿದ್ದೀನಿ ಅಂತ ದೂರುದಾರ ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಾರೆ. ಕ್ಲಬ್ ಮೆಂಬರ್ ನಾವು ಏನೋ ಅಲ್ಲಿ ಪರ್ ಡೇ ಯೂಸ್ ಅಲ್ಲ, ಆಲ್ಮೋಸ್ಟ್ 6 7 ತಿಂಗಳಿನಿಂದ ನಾವು ಅಲ್ಲಿ ವರ್ಕೌಟ್ ಮಾಡ್ಕೊಂಡು ಸಾಮಾನ್ಯವಾಗಿ ವರ್ಕೌಟ್ ಆದಮೇಲೆ ನಾವು ಸ್ಟೀಮ್ ಒಳಗಡೆ ಹೋಗ್ತೀವಿ, ಸ್ಟೀಮ್ ತೊಗೊಂಡು ಆಚೆ. ನಾನು ಆ ದಿವಸ 19 ಮಂಡೇ ಆ ದಿವಸ ನಾನು ಒಳಗಡೆ ಹೋಗೋಕ್ಕೆ ಟೈಮ್ನಲ್ಲಿ ಸ್ಟೀಮ್ ವರ್ಕೌಟ್ ಆಯಿತು ನಮ್ಮದು. ಆ ಸಾಮಾನ್ಯವಾಗಿ ನಾವು ಹೋಗ್ಬಿಟ್ಟು ಸ್ಟೀಮ್ನಲ್ಲಿ ಚೇಂಜ್ ಮಾಡ್ಕೊಂಡು ಕೂತಕ್ಕೆ ಟೈಮ್ನಲ್ಲಿ ಒಬ್ಬರು ಯಾರೋ ಪಕ್ಕದಲ್ಲಿ ಇನ್ನೂ 3-4 ಜನ ಇದ್ದರು. ನಾವು ಸಾಮಾನ್ಯವಾಗಿ ಎಲ್ಲರೂ ಇರ್ತಾರೆ, ನಾವು ಕೂತ್ಕೊಂಡಿದ್ವಿ. ಅವ್ರು ಏನು ಮಾಡ್ತಾರೆ, ಅಲ್ಲಿ 3-4 ಜನನೂ ನೋಡ್ತಾ ಇದ್ರು. ಇವರು ವಿಷ್ಣು ಅಂತ, ನನಗೆ ಅವ್ರ ಹೆಸರು ಆಮೇಲೆ ಗೊತ್ತಾಯಿತು, ಅವ್ರು ವಿಷ್ಣು ಅಂತ ಅಲ್ಲಿ ನಿಂತ್ಕೊಂಡು ಅವ್ರು ಅಲ್ಲಿ ಡ್ಯಾನ್ಸ್ ಮಾಡಂಗೆ ಥರ, ಅಲ್ಲಿ ಸ್ಟೀಮ್ ಒಳಗಡೆ ಎಕ್ಸಸೈಸ್ ಮಾಡಂಗೆ ಥರ ಒಂದು ಡಿಫ್ರೆಂಟ್ ಬಿಹೇವಿಯರ್ ಇತ್ತು. ನಮಗೆ ಅದು ಇಷ್ಟ ಆಗಿ ಫಸ್ಟ್ ಒಂದು ಸರಿ ನಮ್ಮ ಮೇಲೆ ಅವರು ಬೇವರು ಇದು ಮಾಡಿದ್ರು, ಫುಲ್ ಸ್ವೆಟ್ ನಮಗೆ ಫಸ್ಟ್ ಬಿತ್ತು. ಅವ್ರು ಡ್ಯಾನ್ಸ್ ಮಾಡೋಕ್ಕೆ ಇಲ್ಲ, ಎಕ್ಸಸೈಸ್ ಮಾಡ್ತಾ ಇದ್ರೆ ಸ್ಟೀಮ್ನಲ್ಲಿ. ಮೊದಲಿಗೆ ನಿಮಗೆ ಬೆವರು ಹನಿ ನನಗೆ ನಮ್ಮ ಮೇಲೆ ಬೆವರು ಬೆಳೆಸ್ರು ಅವರು. ಆಮೇಲೆ ನಾನೇನು ಕ್ಲೀನ್ ಮಾಡ್ಕೊಂಡು ಏನು ಅಂತ ಸುಮ್ಮನೆ ಆಗಿದೆ. ತಿರ್ಗಾ ಸೆಕೆಂಡ್ ಟೈಮ್ ಏನು ಮಾಡಿದ್ರು ಅವರು, ಸೆಕೆಂಡ್ ಟೈಮ್ ತಿರ್ಗಾ ಎಕ್ಸಸೈಸ್ ಮಾಡೋಕ್ಕೆ ಕೈ ಹಿಂಗೆ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರಲ್ಲ. ಯಾಕೆಂದರೆ ಸಾಮಾನ್ಯವಾಗಿ ಎಲ್ಲರೂ ಕೂತ್ಕೊಳ್ತಾರೆ ಸ್ಟೀಮ್ನಲ್ಲಿ, ಅಲ್ಲಿ ಡ್ಯಾನ್ಸ್ ಯಾರು ಮಾಡಲ್ಲ. ಅವರು ಒಂದು ಮಿಸ್ಬಿಹೇವ್ ಏನು ಅಂತ ಗೊತ್ತಾಗಿಲ್ಲ. ನನ್ನ ಮೇಲೆ ಎಲ್ಲ ಚಲ್ದ ಮೇಲೆ ನಾನು ಅವ್ರಿಗೆ ಏನಕ್ಕಪ್ಪ ಮಾಡ್ತಾ ಇದ್ದೀರಾ ಅಂದರೆ, ಅವರು ಯಾರು ನಾನು ಅದು ಇದು ಅಂತ ಒಂದು ಕೂಗಾಡೋದು, ಒಂದು ಅವ್ರ ರೀತಿನೇ ಡಿಫ್ರೆಂಟ್. ಅಲ್ಲಿ ಯಾರು ಬೇರೆಯವ್ರು ಇದ್ರಲ್ಲ ಅವರು ಪಾಪ ಏನು ಈ ಥರ ಆಟ ಆಡ್ತಾರೆ. ಆಚೆ ಬಂದಮೇಲೆ ಅಲ್ಲಿ ಆಮೇಲೆ ಪೊಲೀಸ್ ಅವರು ಬಂದರು, ಅವರೂ ವೀಡಿಯೋ ಮಾಡಿದ್ರು. ಆ ವಿಡಿಯೋ ಸಾಮಾನ್ಯವಾಗಿ ನೋಡಿದ್ರೆ ನಾವು ನಮಗೆ ಏನು ಡಿಸಿಪ್ಲಿನ್ ಅದು ನಾವು ಮೇಂಟೈನ್ ಮಾಡ್ತೀವಿ. ಆಮೇಲೆ ಅದು ಏನೋ ಅವ್ರದ್ದು ಬಿಹೇವಿಯರೇ ಒಂದು ಡಿಫ್ರೆಂಟ್ ಆ್ಯಟಿಟ್ಯೂಡ್ ಥರ ಇತ್ತು. ಅದಕ್ಕೆ ನಮಗೆ ಇಷ್ಟ, ಅದು ಜಕಾಮುಖಿ ಆಯಿತು. ನಾವು ಅದು ತಳ್ಳಾಟ, ಅವರು ಕೂಗಾಡೋದು, ಅದು ಒಂದು ಅದು ಒಂದು ವರ್ಡೇ ಒಂದು ಬೇರೆ ಬೇರೆ ಥರ ವರ್ಡ್ ಯೂಸ್ ಮಾಡ್ತಾಯಿದ್ರು. ಅದಕ್ಕಾಗಿ ನಾವು ಇದು ಮಾಡಿಸ್ಕೊಂಡು ಅದು ಜಕಾಮುಖಿನಲ್ಲಿ ಅವ್ರಿಗೂ ಏಟ್ ಬಿದ್ದಿತ್ತು, ನನಗೂ ಏಟ್ ಬಿದ್ದು. ನಾನು ಸ್ಟ್ರೇಟಾಗಿ ಪೊಲೀಸ್ ಸ್ಟೇಷನ್ ಹೋಗಿ ನನ್ನ ಕಂಪ್ಲೇಂಟ್ ಫೈಲ್ ಮಾಡಿದ್ಮೇಲೆ ಅವರು ಬಂದರು. ಅವರು ಏನು ಮಾಡಿದ್ರು ಅದು ಆಮೇಲೆ ಅದು ನಾವು ಮುಂದಕ್ಕೆ ತಗೊಳ್ಳೋಣ ಅಂತ ನಾನು ಹೋಗಿಬಿಟ್ಟು ಒಂದು ಮೆಡಿಕಲ್ ಎಲ್ಲ ಮಾಡಿಸ್ಕೊಂಡು ಇದು ಮಾಡಿದೆ. ಆಮೇಲೆ ಸ್ವಲ್ಪ ನಮ್ಮ ಬೇರೆ ಅವರೆಲ್ಲ ಮೆಂಬರ್ಸ್ 6 ತಿಂಗಳಿನಿಂದ ನಾವು ಏನಿದ್ದೀವಿ ಅವ್ರ ಜೊತೆಯಲ್ಲಿ ಅವರೆಲ್ಲ ಹೇಳಿದ್ರು, ಈ ಥರ ಅವ್ರು ಗೀತಾ ವಿಷ್ಣು ಅಂತ ಈ ಥರ ಮಾಡಿದ್ದಾರೆ ಅಂದರೆ, ಅಯ್ಯೋ ಅವ್ರ ಯಾವಾಗಲೂ ಬೇರೆ ಮೆಂಬರ್ ಜೊತೆನಲ್ಲಿನೂ ಮಿಸ್ಬಿಹೇವ್ ಆಲ್ರೆಡಿ 2-3 ಸತಿ ಆಗಿದೆ ಅಂತ ಕ್ಲಬ್ನಲ್ಲಿ ಗೊತ್ತಾಗ್ಮೇಲೆ ನಾವು ಇದು ಮಾಡಿದ್ವಿ. ನಮ್ಮದು ಅವ್ರದ್ದು ಜಕಾಮುಖಿ ಏನೋ ಅವರು ನನಗೂ ತಳೆದ್ರು. ಅದು ಇದು ಒಂದು ಇದಾದಮೇಲೆ ನಂದು ಇದು ಉಂಗುರ ಇದೆ ಕೈನಲ್ಲಿ, ಅದು ಉಂಗುರ ಅವ್ರಿಗೆ ಟಚ್ ಆಗಿಬಿಟ್ಟು ಅದು ಅವ್ರಿಗೆ ಏಟ್ ಬಿದ್ದಿದೆ. ನಮಗೂ ಈ ಕಡೆ ಎಲ್ಲ ಸ್ವಲ್ಪ ಗಾಯ ಆಗಿದೆ. ಇದೆಲ್ಲ ನಾವು ಅದು ಎಲ್ಲಿದ್ದವ್ರದ್ದು ಇದು ಮಾಡಿಸ್ಕೊಂಡು ಇದು ಮಾಡ್ತೀವಿ. ನಾನು ಆಲ್ಮೋಸ್ಟ್ 6 ತಿಂಗಳು ಏನು ಅಲ್ಲಿ ಇದ್ದೆ, ನಾನು ಅವ್ರಿಗೆ ಫಸ್ಟ್ ಟೈಮ್ ಅಲ್ಲಿ ನೋಡ್ತಾ ಇರೋದು. ನಾನು ಇವತ್ತು ತನಕ ಅವ್ರು ನನಗೂ ನೋಡಿಲ್ಲ, ನಾನು ಅವ್ರಿಗೂ ನೋಡಿಲ್ಲ. ಅದು ಮೊದಲು ಏನಾಗಿತ್ತು ಅದು ನನಗೂ ಗೊತ್ತಿಲ್ಲ. ಅದು ಮಂಜುನಾಥ್ ಏನು ತಾವು ಹೇಳ್ತಾ ಇದ್ದೆ, ಅವ್ರದ್ದು ಏನು ಇದನ್ನಲ್ಲಿ ಇದ್ದಿಲ್ಲ. ಅಂದರೆ ಸರ್, ಈ ಮೊದಲಿನಿಂದಲೂ ವಿಚಿತ್ರವಾಗಿ ಮಾಡ್ತಾ ಇದ್ರಾ, ವರ್ತಿಸ್ತಾ ಇದ್ರಾ, ಅಥವಾ ನೀವು ಫಸ್ಟ್ ಟೈಮ್ ನೋಡಿದ್ದು ಒಂದೇ ಸರಿ ಇದು ಈ ರೀತಿ ಆಗಿದ್ದ? ನೋಡಿ, ನಾನು ಒಳಗಡೆ ಸ್ಟೀಮ್ ಒಳಗಡೆ ನುಗ್ಗ ತಕ್ಷಣ ಸಾಮಾನ್ಯವಾಗಿ ಬೇರೆಯವರಿದ್ದರು, ಇವರು ಏನೋ ನಿಂತ್ಕೊಂಡಿದ್ರು. ನಾನು ಅಲ್ಲಿ ಹೋಗಿ ಅಲ್ಲಿ 3 ಜನ ಆ ಕಡೆ ಕೂತ್ಕೊಂಡಿದ್ರಕ್ಕಂಗೆ ನಾನು ಈ ಸೈಡ್ ಬನ್ನಿ ಕೂತ್ಕೊಂಡೆ. ಅವ್ರು ಅಲ್ಲಿ ಅವ್ರು ಏನು ಮಾಡ್ತಾಯಿದ್ರು, ಅಲ್ಲಿ ಒಂದು ಎಕ್ಸಸೈಸ್ ಮಾಡ್ತಾಯಿದ್ರು. ಸ್ಟೀಮ್ ಒಳಗಡೆ ಎಕ್ಸಸೈಸ್ ಮಾಡಿದ್ರೆ ಆಲ್ರೆಡಿ ಅದು ಫುಲ್ ಸ್ವೆಟ್ ಇರುತ್ತೆ, ಫುಲ್ ಬೆವರು ಇರುತ್ತೆ ಬಾಡಿ ಮೇಲೆ ಎಲ್ಲ. ಆವಾಗ ಎಕ್ಸಸೈಸ್ ಮಾಡೋಕ್ಕೆ ಟೈಮ್ಲಿ ಒಂದ್ಸಲಿ ಬಿತ್ತು. ಅವ್ರಿಗೆ ಅದು ಕಾಮನ್ ಸೆನ್ಸ್ ಇರಬೇಕು, ಬಿತ್ತಾ ಇದೆ ಅಂತ. ಅವ್ರು ತಿರ್ಗಾನು ಅದು ಈ ಥರ ಕೈ ಫುಲ್ ಸ್ಟ್ರೇಟ್ ಹಿಂಗೆ ಸ್ಟಾರ್ಟ್ ಮಾಡಿದ್ರಲ್ಲ, ಆವಾಗ ಫುಲ್ ಮೇಲೆ ಏನಪ್ಪ ನಿಮಗೆ ಕಾಮನ್ ಸೆನ್ಸ್ ಇದೆ ಅಂದರೆ ಅದು ಮಾತಾಡೋದು ಒಂದು ಅವರು ಏಕವಚನದಲ್ಲಿ ಮಾತಾಡೋದು ಸ್ಟಾರ್ಟ್ ಮಾಡಿದ್ರು. ಅದಕ್ಕಾಗಿ ಅವ್ರದ್ದು ನಂದು ಜಕಾಮುಖಿ ಆಯಿತು. ಅವ್ರು ನನಗೇನೋ ಹೊಡೆದ್ರು. ನಾನು ಅದೇ ಇದರಲ್ಲಿ ನಮ್ಮದು ಉಂಗುರ ಟಚ್ ಆಯಿತು, ಅವ್ರಿಗೂ ಏಟ್ ಬಿದ್ದಿದೆ. ನಮ್ಮದು ಏನಂದ್ರೆ ನಾವು ಅಲ್ಲಿ ಸೆಲ್ಫ್ ಡಿಫೆನ್ಸ್ನಲ್ಲಿ ನಾವು ಅವ್ರಿಗೆ ಒಂದು ಏಟ್ ಬಿದ್ದಿದೆ, ಅದೇ ಅಷ್ಟೇ ಆಗಿರೋದು. ಆಮೇಲೆ ಇದು ಕಂಪ್ಲೀಟಾಗಿ ಆಕ್ಸಿಡೆಂಟ್ ಥರ ಆಗಿರೋದು. ಅವರು ಇದು ಒಂದು ರಾಜಕೀಯ ಪ್ರಭಾರಗೆ ಅದು ಒಂದು ಇಂಟೆನ್ಷನ್ಗಾಗಿ ಮಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಾಯಿತು ಆಮೇಲೆ.
ಸರ್ ಈಗ ಹೈಗ್ರೌಂಡ್ಸ್ ಅಲ್ಲಿ ಕಂಪ್ಲೇಂಟ್ ಆಗಿದೆಯಲ್ಲ, ಕರ್ಸಿದ್ರ ಸರ್ ಏನಾದರೂ ವಿಚಾರಣೆಗೆ? ಹೌದು, ನಾನು ಹೋಗ್ಬಿಟ್ಟು ಅವ್ರು ಪ್ರತಿಯೊಂದಕ್ಕೆ ಸಾರಿ ನನಗೆ ಕರ್ಸ್ಮೇಲೆ ನಾನು ಒಂದು ಟೈಮ್ ತೊಗೊಂಡ್ಬಿಟ್ಟು ಹೋಗ್ಬಿಟ್ಟು ಅವ್ರಿಗೆ ಮಾಜರೆಲ್ಲ ಮಾಡಿಸಿ FR ಆಗಿತ್ತು. ಆಮೇಲೆ ಅದು ಒಂದು ಪ್ರೊಸೀಜರ್ ಇದೆ, ಅವರು ನಮ್ಮ ಮೇಲೆ ಮಾಡಿದ್ರೆ ಅದೆಲ್ಲ ಲೀಗಲ್ ಪ್ರೊಸೀಜರ್ ಹೆಂಗೆ ಇದೆ ಅಲ್ಲೆಲ್ಲ ನಾನು ಫಾಲೋ ಅಪ್ ಮಾಡ್ತಾ ಇದ್ದೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.